ಚೈನ್ ಕಟ್ ಆಯಿತು. ಹೋಗ್ಬಿಟ್ಟಿದೆ. ಕೆಳಗಡೆ ಮೆಸೇಜೆಲ್ಲ ಓದಬೇಡಿ, ಜಸ್ಟು ಫೋನ್ ಮಾಡಿ. ಯೂಟ್ಯೂಬಿಗೆ ನಾವೇನು ಹೊಸಬ್ರಲ್ಲ, ತುಂಬ ವೀಡಿಯೋಸ್ ಅವಾಗಲೂ ಮಾಡಿದ್ದೀವಿ. ಬಟ್ ಆವಾಗ 11/12/2025 ಡೆವಿಲ್ ರಿಲೀಸ್ ದಿನ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ರೆಕಾರ್ಡ್ ಆಗ್ತಾಯಿದೆಯಾ? ಆಗ್ತಾಯಿದೆ. ಡೆವಿಲ್ಸ್ ಇನ್ನೂ ಬೇಜಾನ್ ಕಂಟೆಂಟ್ಸ್ ಇದೆ. ಸುತ್ತೂರು ಸೈಡ್ ಬರೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ಆ್ಯಕ್ಚುಲಿ ಆಫೀಸ್ಗೆ ತುಂಬ ಟೈಮ್ ಆಗಿಬಿಟ್ಟಿದೆ. ಕೆಳಗಡೆ ಮೆಸೇಜೆಲ್ಲ ಓದಬೇಡಿ, ಜಸ್ಟು ಫೋನ್ ಮಾಡಿ. ಆದಷ್ಟು ಬೇಗ ಹೋಗ್ಬೇಕು, 10 ಒಳಗೆ. ಲೇಟ್ ಆಗಿಬಿಟ್ಟೈತೆ. ಇರಲಿ, ಪರವಾಗಿಲ್ಲ, ನಮ್ಮವರೇ ಕೇಳ್ಕೊತಾರೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ, ಫಸ್ಟ್ ಆಫ್ ಆಲ್ 120 ಸಬ್ಸ್ಕ್ರೈಬರ್ಸ್ ಇನ್ 2 months. ಏನು ದೊಡ್ಡ ಸಾಧನೆ ಅಲ್ಲ, ಆದರೂ 120 ಸಬ್ಸ್ಕ್ರೈಬರ್ಸ್ ಆಗಿರೋದು ನನಗೆ ಸಾಧನೆಯೇ. ನಾನು ಅಂದ್ಕೊಂಡೆ ಏನು ಗುರು, ಆಗುತ್ತಾ ಆಗಲ್ವ ಅಂತಲೇ ಸ್ಟಾರ್ಟ್ ಮಾಡಿದ್ದೀನಿ. ಪರವಾಗಿಲ್ಲ, ರೆಸ್ಪಾನ್ಸ್ ಎಲ್ಲ ಪಾಸಿಟಿವ್ ಆಗಿರುತ್ತೆ. ತುಂಬ ಥ್ಯಾಂಕ್ಸ್. 2 months ಬ್ಯಾಕು ಜಸ್ಟು 14 ಒಬ್ಬರು ಸ್ಪೆಷಲ್ ಪರ್ಸನ್ 14 ಸಬ್ಸ್ಕ್ರೈಬರು ಅವ್ರು ಆಗಿದ್ದರು. ಅವ್ರು ಆದಮೇಲೆ ಇನ್ಯಾರೂ ಆಗಿರಲಿಲ್ಲ. ಅಂದರೆ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಮಾಡೋಣ ಅಂತಲೇ ಇದ್ದೆ. 14 ಆದಮೇಲೆ 15ಇಂದ ಆ್ಯಕ್ಚುಲ್ ಜರ್ನಿ ಸ್ಟಾರ್ಟ್ ಆಗಿದ್ದು. 15ಇಂದ 120ವರೆಗೂ ಹೆಂಗೆ ಬಂತು ಎರಡು ತಿಂಗಳಲ್ಲಿ ಅನ್ನೋದು ಗೊತ್ತಾಗಿಲ್ಲ. 14 ಮೆಂಬರ್ಸ್ 2 ವರ್ಷದಲ್ಲಿದ್ದರು. ಆ್ಯಕ್ಚುಲಿ ಯೂಟ್ಯೂಬಿಗೆ ನಾವೇನು ಹೊಸಬ್ರಲ್ಲ, ತುಂಬ ವೀಡಿಯೋಸ್ ಅವಾಗಲೂ ಮಾಡಿದ್ದೀವಿ. ಬಟ್ ಆವಾಗ ಏನದು ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಎಲ್ಲ ಲೋ ಕ್ವಾಲಿಟಿ ಇತ್ತಲ್ಲ, ಅದು ಲಾವಾ ಐರಿಸ್ಟು ಈ ಫೋನ್ಗಳು ನಮ್ದು ಇದ್ದಿದ್ದು. ಸೊ ಅದರಲ್ಲಿ ಯಾವ ಕ್ವಾಲಿಟಿ ಬರ್ತಿತ್ತು ನನಗೆ. ನಂದು ಮೋಸ್ಟ್ಲಿ ಜಾಯ್ನಿಂಗ್ 2015-16 ಇದೆ. ತುಂಬ ಹಳೆ ಚಾನಲ್ಲು, ಬರೀ 12 ಸಬ್ಸ್ಕ್ರೈಬರ್ಸು. ಒಂದು ಶಾರ್ಟ್ ಮೂವಿ ಬೇರೆ ಮಾಡಿದ್ವಿ, ಯಾರಲ್ಲಿ ಅಂತ ದೆವ್ವದ್ದು. ಅವೆಲ್ಲ ಡಿಲೀಟ್ ಮಾಡಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು. 14ಇಂದ 120ವರೆಗೂ ಜಸ್ಟ್ 2 monthsಲ್ಲಿ ಬಂದಿದೆ ಅಂದರೆ ಅದು ಬೋರಿಂಗ್ ವೀಡಿಯೋಸ್ ಹಾಕೊಂಡೆ. ಥ್ಯಾಂಕ್ಸ್ ಟು ಎವ್ರಿವನ್. ಇದು ಹೇಳೋಣ ಅಂತ. ಮತ್ತು ನೆಕ್ಸ್ಟ್ ಅಪ್ಡೇಟ್ಸು ಇವಾಗ ಮೋಸ್ಟ್ಲಿ ಈ ವಿಡಿಯೋ ಇವಾಗ 11/12/2025 ಡೆವಿಲ್ ರಿಲೀಸ್ ದಿನ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ರೆಕಾರ್ಡ್ ಆಗ್ತಾಯಿದೆಯಾ? ಆಗ್ತಾಯಿದೆ. ಡೆವಿಲ್ ರಿಲೀಸ್ ದಿನ ಮಾಡಿದ್ದೀನಿ ಈ ವಿಡಿಯೋನ. ಅಪ್ಲೋಡ್ ಯಾವಾಗ ಮಾಡ್ತೀನಿ, ಎಡಿಟ್ ಯಾವಾಗ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಟೈಮ್ ಸಿಕ್ಕಿದಾಗ ಎವ್ರಿ ಬ್ಯುಸಿ ಆಗ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಈ ಬ್ಯುಸಿ ಶೆಡ್ಯೂಲಲ್ಲಿ ಸ್ವಲ್ಪ ಟೈಪ್ ಮಾಡಿಕೊಂಡು ಮಾಡಬೇಕು. ನೆಕ್ಸ್ಟು ಏನದು ಇದರಲ್ಲಿದೆ, ಯಾವುದು ಕಲ್ಲತ್ಗಿರಿ. ಇನ್ನೇನು ಫ್ರೈಡೇ ಒಂದು ಫೈನಲ್ ವೀಡಿಯೋ ಬಿಟ್ಬಿಟ್ಟು ಮುಗಿಸ್ಬಿಟ್ಟು ಕೆಮ್ಮಣ್ಣಗುಂಡಿ ಸೈಡ್ ಹೋಗ್ತೀವಿ. ಕೆಮ್ಮಣ್ಣಗುಂಡಿ ಸೈಡ್ ಹೋಗೋದ ಇಲ್ಲ ವಾಪಸ್ ಇನ್ನೂ ಬೇಜಾನ್ ಕಂಟೆಂಟ್ಸ್ ಇದೆ. ಸುತ್ತೂರು ಸೈಡ್ ಬರೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ನಮಗೊಬ್ಬರು ಸೀಕ್ರೆಟ್ ಫ್ರೆಂಡ್ ಇದ್ದಾರೆ, ಕಾಲೇಜ್ ಫ್ರೆಂಡೇ ಅವರು. ಕಾಲೇಜಿಂದನೂ ನಾವಿಬ್ಬರು ಸೀಕ್ರೆಟ್ ಫ್ರೆಂಡು. ಅವರು ಸ್ವಲ್ಪ ಸಜೆಷನ್ ಕೊಡ್ತಾ ಇರ್ತಾರೆ. ಆ ಸೀಕ್ರೆಟ್ ಫ್ರೆಂಡು ಸುತ್ತೂರಲ್ಲಿ ಇಡ್ಲಿ ತಿನ್ನೋಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಸುತ್ತೂರು ಚೈನ್ ಕಟ್ ಆಯಿತು. ಅವನು TVS ಅವಾಗಲೇ ಹೇಳ್ದ ಸ್ಪ್ರಾಕೆಟ್ ಚೇಂಜ್ ಮಾಡಿಸಿ ಅಂತ. ನಾವು ದುಡ್ಡು ಉಳ್ಸೋಣ ಅಂದ್ಬಿಟ್ಟು, ದುಡ್ಡು ಉಳ್ಸೋಣ ಅಂತಲ್ಲ, ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದು ಆ್ಯಕ್ಚುಲಿ ನಾವು ಹರ್ಕಲಸ್ ಟರ್ಬೋ ಡ್ರೈವ್ ಓಡಿಸಿದ್ದೀವಿ. ಅವಾಗೆಲ್ಲ ಹಿಂಗೆ ಹಾಕತ್ತಿದ್ದಿ ಚೈನ್ನ.
ಸೆಕೆಂಡ್ ಮೋಟೋ ವ್ಲಾಗ್ ಹೆಂಗೆ ಆಗ್ಬೇಕಾ? ಹೇಗೆ ಓಡೋಗರು ಕಟ್ಟಾಗ್ಬಿಟ್ಟಿತ್ತು. ಆಯಿತು ಹಾಕೊಂಡೆ ಗುರು. ಎಲ್ಲಿ ಒರೆಸೋದು ಇದನ್ನು? ಹುಲ್ಲಿಗೆ ಒರೆಸ್ಬಿಡೋಣ. ಯಾಕೆ ಲೇಟ್ ಆದೆ ಅಂದರೆ ಹೇಳಕ್ಕೆ ರೀಸನ್ ಸಿಕ್ತು. ಅಯ್ಯಪ್ಪ ಹಿಂಗೆ ಚೈನು ಹಾಕೊಂಡಿದ್ದು ಅರ್ಕಲ್ಲೇ ಸ್ಟಾರ್ ಬೋರ್ಡ್ ಡ್ರೈವ್ ಓಡಿಸಿರೋರು ನಾವು. ಆ ಗೇರ್ ಸೈಕಲ್ಲು ಗೇರ್ ಹಾಕಿದ್ರೆ ಗೇರ್ ಬಿಚ್ಕೊಬಿಡೋದು, ಚೈನ್ ಬಿಚ್ಕೊಬಿಡೋದು ಅಂತ ಇದನ್ನು ಓಡಿಸಿರೋರು ನಾವು. ಹ್ಯಾಂಗಲ್ ಹೆಂಗಿದೆ ಕರೆಕ್ಟಾಗಿದೆಯಾ ಇರುತ್ತೆ ನೋಡೋ ವಿನಯ್. ಏನೋ ನಮ್ಮದು ಕೊಂಪೆ ಅಂತಿದ್ದಲ್ಲ, ಈಗ ಚಕ್ರ ಬಸ್ ಬಿಟ್ಟವ್ರೆ. ಅರ್ಧ ಗಂಟೆಗೊಂದು ಬಸ್ಸು. ಇನ್ನು ಕರೆಕ್ಟಾಗಿ ಬಂದಿಲ್ಲ ನಮ್ಮ ಮನೆಗೆ. ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾಯಿದ್ದೆ? ಚೇಂಜ್ ಬಿಚ್ಚೋದಕ್ಕೆ ಏನು ಹೇಳ್ತಿದ್ದೆ ಅನ್ನೋದಕ್ಕೆ ಮಾಡ್ತಾಯಿತ್ತಲ್ಲ. 120 ಸಬ್ಸ್ಕ್ರೈಬರ್ಸ್. 120 ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ಸ್ ಹೇಳ್ಕೊಂಡು ಅಪ್ಪ. ನೆಕ್ಸ್ಟು ಸೀಕ್ರೆಟ್ ಫ್ರೆಂಡು ಏನು ಮಾಡ್ತಿದ್ದ? ಸೀಕ್ರೆಟ್ ಫ್ರೆಂಡು ಸಜೆಷನ್ ಕೊಡ್ತಿದ್ದ. ಆ್ಯಕ್ಚುಲಿ ಆ ಸೀಕ್ರೆಟ್ ಫ್ರೆಂಡ್ಗೆ ಎವ್ರಿ ಟ್ಯಾಲೆಂಟ್ ಐತೆ, ಬುದ್ಧಿ ಮಗ ಅವನು ಇದೇ ಫೀಲ್ಡಿಗೆ ಬಂದರೆ ಯಾಕೆ ಅವನು ಬರ್ತೀನಿ ಅಂತವನೇ. ಅವ್ನು ಬಂದರೆ ಮಾತ್ರ ಧೂಳ ಬಿಡಿಸ್ಬಿಡ್ತಾನೆ, ನನಗೆ ಗ್ಯಾರಂಟಿ ಐತೆ. ಯಾಕೆ ಅಂದರೆ ಅವನು ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ಸ್ಪಾಂಟೇನಿಯಸ್ಸು ಲೈಕ್ ಗಿಲ್ಲಿ ಥರ ಪಟ್ ನಂಗೆ ಕೊಡ್ತಾ ಇರ್ತಾನೆ ಕೌಂಟ್ರುಗಳು. ಅವನು ಯಾಕೆ ಬರ್ತಾ ಇಲ್ವೋ ಗೊತ್ತಿಲ್ಲ. ಅವ್ನು ಬಂದು ಅಂತ ಚಿಂತೆ ಚಿತ್ರನ ಬಂದು ಮಸಾನ. ನಾನು ಅವನ ಜೊತೆ ಕೊಲಾಬ್ ಮಾಡೋದಲ್ಲ ಅಲ್ಲ, ಅವನು ನನ್ನ ಜೊತೆ ಕೊಲಾಬ್ ಮಾಡ್ತೀನಿ ಅಂತವನು. ಅದಲ್ಲ, ಅವನ ಜೊತೆನೇ ನಾನು ಕೊಲಾಬ್ ಮಾಡಬೇಕು, ಆ ಥರ ಆಗುತ್ತೆ. ಸ್ವಲ್ಪ ತೊದಲು ಮಾತಾಡ್ತಾ ಇದ್ದೀನಲ್ವ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ತೀನಿ. ಬೋರಿಂಗ್ ವೀಡಿಯೋಸ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರ, ಇಲ್ಲಿ ವೀಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಆಮೇಲೆ ಇನ್ನೇನು ಹೇಳಬೇಕು? ನೆಕ್ಸ್ಟ್ ವೀಡಿಯೋ ಬಗ್ಗೆ ಹೇಳೋಣ ಅಂದರೆ, ನೆಕ್ಸ್ಟು ಸ್ವಲ್ಪ ಇದನ್ನು ಓವರ್ಟೇಕ್ ಮಾಡೋಣ. ಇಲ್ಲಿ ಧೂಳು ಚೈನ್ ಬಿಚ್ಕೊಬಿಟ್ರೆ ಇಂಥ ಟೈಮಲ್ಲಿ ಬೇಡಪ್ಪ, ಹೇಳ್ದಂಗೆ ಆಗ್ಬಿಡ್ತಾರೆ. ನೆಕ್ಸ್ಟ್ ವೀಡಿಯೋಸ್ ಬಗ್ಗೆ ಅಪ್ಡೇಟು ಮೇನ್ ರೋಡಲ್ಲಿ ಕೊಡಲ. ಮೇನ್ ರೋಡಲ್ಲಿ ಬಂದ್ಮೇಲೆ ಕೊಡ್ತೀನಿ. ಇಲ್ಲೆಲ್ಲ ಸ್ವಲ್ಪ